ಸುಮಾರು 1500 ವರ್ಷಗಳ ಹಿಂದೆ ಭಾರತದ ನೆಲವು ಜ್ಞಾನ, ಕಲೆ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿತ್ತು. ಆ ಕಾಲದಲ್ಲಿ ಮಗಧ ರಾಜ್ಯದಲ್ಲಿ ಪ್ರಸಿದ್ಧವಾದ ನಾಲಂದಾ ಯೂನಿವರ್ಸಿಟಿ ಇತ್ತು. ಜಗತ್ತಿನ ವಿವಿಧ ದೇಶಗಳಿಂದ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬರುತ್ತಿದ್ದರು. ಅದೇ ಸಮಯದಲ್ಲಿ ವಿಕ್ರಮ್ ಎಂಬ ಬುದ್ಧಿವಂತ ಬಾಲಕ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು. ಅವನಿಗೆ ವಿದ್ಯೆ ಕಲಿಯುವ ಆಸೆ ತುಂಬಾ ಇತ್ತು. ಆದರೆ ಅವನ ಕುಟುಂಬ ಬಡವಾಗಿತ್ತು. ಆದರೂ ಅವನು ಪ್ರತಿದಿನ ತನ್ನ ಗ್ರಾಮದ ಗುರುಗಳ ಬಳಿ ಹೋಗಿ ಪಾಠ ಕಲಿಯುತ್ತಿದ್ದನು. ಒಂದು ದಿನ ಗುರುಗಳು ಅವನ ಪ್ರತಿಭೆಯನ್ನು ನೋಡಿ, ವಿಕ್ರಮ್, ನೀನು ನಾಲಂದಾ ವಿಶ್ವವಿದ್ಯಾಲಯಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡೆಯಬೇಕು ಎಂದು ಹೇಳಿದರು. ವಿಕ್ರಮ್ ಸಂತೋಷದಿಂದ ತನ್ನ ತಂದೆತಾಯಿಯ ಆಶೀರ್ವಾದ ಪಡೆದು ನಾಲಂದಾಕ್ಕೆ ಪ್ರಯಾಣ ಬೆಳೆಸಿದನು. ಹಲವು ದಿನಗಳ ಪ್ರಯಾಣದ ನಂತರ ಅವನು ನಾಲಂದಾವನ್ನು ತಲುಪಿದನು. ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ನೂರಾರು ಗುರುಗಳು ಇದ್ದರು. ಗ್ರಂಥಾಲಯದಲ್ಲಿ ಸಾವಿರಾರು ಪುಸ್ತಕಗಳಿದ್ದವು. ವಿಕ್ರಮ್ ಅಲ್ಲಿ ವ್ಯಾಕರಣ, ಗಣಿತ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತು ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದನು. ಅವನು ವಿವಿಧ ರಾಜ್ಯಗಳಿಂದ ಬಂದ ವಿದ್ಯಾರ್ಥಿಗಳೊಂದಿಗೆ ಸ್ನೇಹ ಬೆಳೆಸಿದನು. ಅವರ ಭಾಷೆಗಳು ಬೇರೆ ಬೇರೆ ಇದ್ದರೂ ಎಲ್ಲರೂ ಪರಸ್ಪರ ಗೌರವದಿಂದ ನಡೆದುಕೊಳ್ಳುತ್ತಿದ್ದರು. ಒಮ್ಮೆ ವಿಶ್ವವಿದ್ಯಾಲಯದಲ್ಲಿ ಜ್ಞಾನೋತ್ಸವವನ್ನು ಆಯೋಜಿಸಲಾಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತನ್ನ ಜ್ಞಾನವನ್ನು ಪ್ರದರ್ಶಿಸಬೇಕಿತ್ತು. ವಿಕ್ರಮ್ ಭಾರತೀಯ ಸಂಸ್ಕೃತಿಯ ಬಗ್ಗೆ ಭಾಷಣ ಮಾಡಿದನು. ಅವನು ಹೇಳಿದನು, ಭಾರತೀಯ ಸಂಸ್ಕೃತಿ ಕೇವಲ ದೇವಾಲಯಗಳು ಮತ್ತು ಹಬ್ಬಗಳಿಂದ ಮಾತ್ರ ನಿರ್ಮಿತವಾಗಿಲ್ಲ. ಇದು ಜ್ಞಾನ, ಕರುಣೆ, ಸಹಿಷ್ಣುತೆ ಮತ್ತು ಒಗ್ಗಟ್ಟಿನ ಮೇಲೆ ನಿಂತಿದೆ. ನಮ್ಮ ಸಂಸ್ಕೃತಿ ಎಲ್ಲ ಧರ್ಮಗಳನ್ನೂ ಗೌರವಿಸುತ್ತದೆ. ಅತಿಥಿಯನ್ನು ದೇವರಂತೆ ಕಾಣುತ್ತದೆ. ಪ್ರಕೃತಿಯನ್ನು ಪೂಜಿಸುತ್ತದೆ. ಹಿರಿಯರನ್ನು ಗೌರವಿಸುತ್ತದೆ. ಅವನ ಭಾಷಣವನ್ನು ಕೇಳಿ ಗುರುಗಳು ಮತ್ತು ವಿದ್ಯಾರ್ಥಿಗಳು ಬಹಳ ಮೆಚ್ಚಿದರು. ವರ್ಷಗಳು ಕಳೆದವು. ವಿಕ್ರಮ್ ವಿದ್ಯಾಭ್ಯಾಸ ಮುಗಿಸಿ ತನ್ನ ಹಳ್ಳಿಗೆ ಮರಳಿದನು. ಅಲ್ಲಿ ಒಂದು ಶಾಲೆಯನ್ನು ಸ್ಥಾಪಿಸಿ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡಲು ಆರಂಭಿಸಿದನು. ಅವನು ಅವರಿಗೆ ಕೇವಲ ಪುಸ್ತಕದ ಜ್ಞಾನವನ್ನಲ್ಲ, ಭಾರತೀಯ ಸಂಸ್ಕೃತಿಯ ಮೌಲ್ಯಗಳಾದ ಸತ್ಯ, ಪ್ರಾಮಾಣಿಕತೆ, ದಯೆ ಮತ್ತು ಸೇವಾಭಾವವನ್ನು ಕಲಿಸಿದನು. ಸ್ವಲ್ಪ ಸಮಯದಲ್ಲೇ ಆ ಹಳ್ಳಿಯು ಜ್ಞಾನ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿ ಪ್ರಸಿದ್ಧಿಯಾಯಿತು. ಜನರು ವಿಕ್ರಮ್ನನ್ನು ಗೌರವದಿಂದ ನೆನಪಿಸಿಕೊಳ್ಳತೊಡಗಿದರು. ಇಂದಿಗೂ ಆ ಹಳ್ಳಿಯ ಜನರು ವಿಕ್ರಮ್ನ ಕಥೆಯನ್ನು ಹೇಳುತ್ತಾ ಜ್ಞಾನವನ್ನು ಹಂಚಿದಷ್ಟು ಅದು ಹೆಚ್ಚಾಗುತ್ತದೆ. ಇದೇ ಭಾರತೀಯ ಸಂಸ್ಕೃತಿಯ ಮಹತ್ವ ಎಂದು ಮಕ್ಕಳಿಗೆ ತಿಳಿಸುತ್ತಾರೆ. ನೀತಿ: ಭಾರತೀಯ ಸಂಸ್ಕೃತಿಯ ನಿಜವಾದ ಶಕ್ತಿ ಜ್ಞಾನ, ಸಹಿಷ್ಣುತೆ, ಸೇವೆ ಮತ್ತು ಮಾನವೀಯತೆಯಲ್ಲಿದೆ. ಇವುಗಳನ್ನು ಪಾಲಿಸಿದಾಗ ಸಮಾಜವು ಅಭಿವೃದ್ಧಿ ಹೊಂದುತ್ತದೆ.